ಕೋಲ್ಕತ್ತಾದ ಆರ್ಜಿಕೆಎಆರ್ ಮೆಡಿಕಲ್ ಕಾಲೇಜಿನಲ್ಲಿ ಕರ್ತವ್ಯನಿರತ ಮಹಿಳಾ ವೈದ್ಯೆಯನ್ನ ಅಮಾನುಷ ರೀತಿಯಲ್ಲಿ ಅತ್ಯಾಚಾರವೆಸಗಿದ ಅಮಾನವೀಯ ಘಟನೆ ವಿರುದ್ಧ ಬಳ್ಳಾರಿ ಡಾಕ್ಟರ್ ಅಸೋಸಿಯೇಷನ್ ಇಂದು ಪ್ರತಿಭಟನೆಯನ್ನ ನಡೆಸಿದರು. ಬಳ್ಳಾರಿ ವೈದ್ಯಕೀಯ ಕಾಲೇಜು ವಿದ್ಯಾರ್ಥಿಗಳು ಬಳ್ಳಾರಿಯಲ್ಲಿ ಇಡಿಗಾ ಕಾಂಪ್ಲೆಕ್ಸ್ನಿಂದ ಡಿಸಿ ಕಚೇರಿಯವರೆಗೆ ಕೋಲ್ಕತ್ತಾದಲ್ಲಿ ನಡೆದ ಅತ್ಯಾಚಾರ ಮತ್ತು ಕೊಲೆ ವಿರುದ್ಧ ಹಿಂಸೆಯನ್ನ ವಿರೋಧಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಬಳ್ಳಾರಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಎಡಿಸಿ ಅನುಪಸ್ಥಿತಿಯಲ್ಲಿ ಡಿಸಿ ಕಚೇರಿಯಲ್ಲಿ ಬಳ್ಳಾರಿಯ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರದ ಮೂಲಕ ಮನವಿ ಪತ್ರವನ್ನ ನೀಡಿದರು. ಮೆಡಿಕಲ್ ಕಾಲೇಜ್ ವೈದ್ಯಕೀಯ ಕಾಲೇಜಿಂದ ರೆಸಿಡೆಂಟ್ ಡಾಕ್ಟರ್ಸ್ ಅಸೋಸಿಯೇಷನ್ ಅಂತ ಇದೆ. ಅಸೋಸಿಯೇಷನ್ ಅಲ್ಲಿ ಪಿಜಿಸ್ ಮತ್ತೆ ಇಂಟರ್ನ್ ಸ್ಟೂಡೆಂಟ್ಸ್ ಎಲ್ಲ ಇದ್ದೀವಿ. ನಮ್ಮ ಕಡೆಯಿಂದ ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ, ನಾವು ಹೊಸದಾಗಿ ಹೇಳೋಂಥ ವಿಷಯ ಏನಿಲ್ಲ. ಒಂದು ಹೀನ ಕೃತ್ಯ ಆಗಿರೋದು ಎಲ್ಲಿ ಬೆಂಗಾಲಲ್ಲಿ ಆರ್ಜಿಕೆಆರ್ ಮೆಡಿಕಲ್ ಕಾಲೇಜ್ ಕೋಲ್ಕತ್ತಾದಲ್ಲಿ. ಅವರೊಬ್ಬರು 2ನೇ ವರ್ಷದ ಪಿಜಿ ವಿದ್ಯಾರ್ಥಿ. ನಾವು ಇಷ್ಟು ದಿನ ಏನು ಹೊರಗಡೆ ಕೆಲವೊಂದು ಕಡೆ ಅಟ್ಯಾಕ್ ಆಗ್ತಾ ಇತ್ತು ಡಾಕ್ಟರ್ಸ್ ಮೇಲೆ, ಅದ್ರ ಬಗ್ಗೆ ನಾವು ಕಂಪ್ಲೇಂಟ್ ಮಾಡಿ ಎಲ್ಲ ಮಾಡ್ತೀವಿ. ಈ ಒಂದು ಸಂದರ್ಭದಲ್ಲಿ ಒಳಗೂ ಕೂಡ ಆಗಿದೆ, ಕಾಲೇಜ್ ಒಳಗಡೆ. ಹಂಗಿದ್ದಾಗ ನಮಗೆ ಸೆಕ್ಯೂರಿಟಿ ಹೆಂಗ್ ಸಿಗುತ್ತೆ? ಹೊರಗಡೆ ಇದ್ದಾಗ ಸಿಕ್ತಿಲ್ಲ ಅಂದ್ರೆ ಒಳಗೂ ಸಿಗ್ತಾ ಇಲ್ಲ. ಇದು ಅಲ್ಲಿನ ಒಂದು ಇನ್ಸಿಡೆನ್ಸ್ ಅಲ್ಲಿ ಸಾಲ್ವ್ ಆಗ್ತಾ ಇರ್ಬೋದು ಸರ್, ಅಲ್ಲಿ ಇವಾಗ CBIಗೂ ಹೋಗ್ತಾ ಇರ್ಬೋದು, ಎಲ್ಲ ಆಗ್ಬೋದು. ಬಟ್ ಅದು ಪದೇ ಪದೇ ರಿಪೀಟ್ ಆಗ್ತಿರೋದ್ರಿಂದ ಬೇರೆ ಕಡೆನೂ ಆಗದೆ ಇರೋದಕ್ಕೆ ಯಾವ ತರ ಮೆಜರ್ ತಗೊಳ್ತೀರಾ ನೀವು? ನಮಗೆ ಯಾವ ತರ ಅಶ್ಯೂರೆನ್ಸ್ ಕೊಡ್ತೀರಾ ಅಂತ ನಾವು ನಿಮ್ಮ ಹತ್ರ ಕೇಳಕ್ ಬಂದಿದ್ದೀವಿ ಸರ್, ರಿಕ್ವೆಸ್ಟ್ ಮಾಡಕ್ ಬಂದಿದ್ದೀವಿ. ಕೆಲವೊಂದು ಕಡೆ ಕೆಲವೊಂದು ಪ್ರಾಬ್ಲಮ್ ಇದೆ ನಮ್ದು. ಅಲ್ಲಿ ನಮ್ಮ ಕ್ಯಾಂಪಸ್ ಅರೌಂಡ್ ಕೆಲವೊಂದು ಕಡೆ ಲೈಟ್ ಇರಲ್ಲ, ಮತ್ತೆ ಸೆಕ್ಯೂರಿಟಿ ಪರ್ಸನಲ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಅಲ್ಲಿ ನಮ್ಮ ಡಿಮ್ಯಾಂಡ್ಸ್ ಏನಿದೆ ಸ್ವಲ್ಪ ನಿಮ್ಮ ಕಡೆಯಿಂದ ಯಾವ ತರ ಅಡ್ರೆಸ್ ಮಾಡ್ತೀವಿ ಅಂತ ನಮಗೆ ತಿಳಿಸ್ಬೇಕಾಗಿದೆ. ನಾವು ಡಿಸ್ಕಸ್ ಮಾಡಿ ಒಂದು ಏನಾದರೂ ಅಫಿಷಿಯಲ್ ಆರ್ಡರ್ಸ್ ಏನಾದರೂ ಒಂದು ಲೆಟರ್ ಮಾಡಿದ್ರೆ, ಈಗ ನಮ್ಮ ಎಲ್ಲ ಸ್ಟೂಡೆಂಟ್ ಅಸೋಸಿಯೇಷನ್ ಎಲ್ಲ ಇದಾರಲ್ಲ, ಅವ್ರಿಗೇನಾದ್ರೆ ಮಾತಲ್ಲಿ ಹೇಳ್ತಾರೆ, ಏನು ನಮಗೆ ಅಶ್ಯೂರೆನ್ಸ್ ಸಿಗಲ್ಲ ಕರೆಕ್ಟಾಗಿ, ಈಗ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ. ಯಾಕಂದ್ರೆ ಇದು ಫಸ್ಟ್ ಟೈಮ್ ಅಲ್ಲ, ಇಲ್ಲಿ ಲಾಸ್ಟ್ ಟೈಮು ಒಂದು 2-3 ತಿಂಗಳು ಮುಂಚೆ ಇಲ್ಲಿ ಒಂದು ವಿದ್ಯಾರ್ಥಿನಿ ಮೇಲೆ ಅಟ್ಯಾಕ್ ಆಗಿತ್ತು. ನಮ್ಮ ವಿಮ್ಸ್ ಅವರೇನೆ ಇಂಟರ್ನ್, ಅವ್ರ ಮೇಲೆ ಜಡೆ ಹಿಡಿದು ಹೊಡಿಯಕ್ಕೆ ಹೋಗಿದ್ರು ಅಟೆಂಡರ್ಸು, ಅದು ಕಂಪ್ಲೇಂಟ್ ಆಗಿತ್ತು. ಅದಾದ್ಮೇಲೆ ಈ ತರ ಅಲ್ಲೊಂದು ಇನ್ಸಿಡೆನ್ಸ್, ಅದಾದ್ಮೇಲೆ ನಾವು ಕೆಲವೊಂದು ಕೇಳಿದ್ವಿ, ಕೆಲವೊಂದು ಅದು ಆಗಿದೆ ಅಂತ ನಮ್ಗೆ ಅನಿಸ್ತಾ ಇಲ್ಲ ನಾವು ಕೇಳಿರೋಂಥ ಡಿಮ್ಯಾಂಡ್ಸ್. ಅದಕ್ಕೆ ನಿಮ್ಮ ಕಡೆಯಿಂದ ಒಂದು ಏನಾದರೂ ಲಿಖಿತವಾಗಿ ಅಥವಾ ಏನಾದರೂ ಒಂದು ನಮಗೆ ಲೆಟರ್ ತರ ಫಾರ್ವರ್ಡ್ ಮಾಡಿದ್ರೆ ಒಳ್ಳೇದಿರುತ್ತೆ. ಎಲ್ಲರೂ ಸಮಾಧಾನ ಆಗ್ತಾರೆ, ಮತ್ತೆ ನಮ್ಗೊಂದು ಧೈರ್ಯ ಬರುತ್ತೆ. ಕೆಲಸ ಮಾಡೋದು ನಿಮಗೆ ಉತ್ತರ, ಅಲ್ಲಿ ಯಾರು ಪ್ರೊಫೆಸರ್ಸ್ ಎಷ್ಟು ಮಾಡ್ತಾರಲ್ಲ, ನಮ್ಮ PGಗಳು ನಮ್ಮ ಡಾಕ್ಟರ್ಸ್ ಎಲ್ಲರೂ ಮಾಡ್ತಾರೆ. ಎಲ್ಲರೂ ಕೆಲಸ ಮಾಡೋದ್ರಿಂದನೇ ನಡೆಯುತ್ತೆ ಒಂದು ಆಸ್ಪತ್ರೆ. ಆದ್ರಿಂದ ನೀವು ನಿಮ್ಮ ಕಡೆ ನಮಗೆ ಧೈರ್ಯ ಬರುವಂತ ಒಂದು ಸಂದೇಶ ಕೊಟ್ಟರೆ ನಾವು ವರ್ಕ್ ಮಾಡೋದಕ್ಕೆ ಒಳ್ಳೇದಾಗಿ ಚೆನ್ನಾಗಿರುತ್ತೆ. ಡಿಸ್ಕಸ್ ಮಾಡಿ ಏನೋ ಇದು ಮಾಡ್ತಾರೆ. ಹೌದು, ಈಗ ಇನ್ಸೂರೆನ್ಸ್ ಅದನ್ನ ನಾಳೆ ಒಂದು 2 ಡೇಸ್ ಹೋಗ್ಲಿ, ಯಾರು 5 ಮೆಂಬರ್ಸ್ ಒಂದು ಕಾಂಟ್ಯಾಕ್ಟ್ ನಾವು ಡೈರೆಕ್ಟ್ ಸಾಹೇಬ್ರ ಹತ್ರ ಬೇಕಾದ್ರೆ ನಿಮ್ಗೆ ಅಪಾಯಿಂಟ್ಮೆಂಟ್ ಅಪಾಯಿಂಟ್ಮೆಂಟ್ ಬೇಕು. ನಾವು ಡಿಸ್ಕಸ್ ಮಾಡ್ತೀವಿ, ನೀವು ಸ್ವಲ್ಪ ಹೇಳ್ಬಿಟ್ರೆ ಅದು ಸರಿ. ಆಲ್ರೆಡಿ ರಾತ್ರಿ ವಿಷಯ ಏನಂದ್ರೆ ಸರ್, ನಾವು ರಾತ್ರಿ 8 ಗಂಟೆ ಆದ್ಮೇಲೆ ಹಾಸ್ಪಿಟಲ್ ಸುತ್ತಮುತ್ತ ನಾವು ಹೆಣ್ಮಗು ಅಲ್ಲ, ಒಂದು ಗಂಡ್ಮಗನೂ ಓಡಾಡಕ್ ಅಸಾಧ್ಯ ಅದು. ಆ ತರ ಪರಿಸ್ಥಿತಿ ಇದೆ. ಫಸ್ಟ್ ಆಫ್ ಆಲ್ ಲೈಟ್ ಇಲ್ಲ, ಯಾವುದೋ ತರ ಪೊಲೀಸಲ್ಲಿ ಪ್ರೊಟೆಕ್ಷನ್ ಇಲ್ಲ ಹಾಸ್ಪಿಟಲ್ ಸುತ್ತಮುತ್ತ. ನಾವು ಒಂದು ಹಾಸ್ಪಿಟಲ್ ಇನ್ನೊಂದು ಹಾಸ್ಪಿಟಲ್, ಯಾಕಂದ್ರೆ TCC ಇಂದ ನಾವು ಗೌರ್ಮೆಂಟ್ ಹಾಸ್ಪಿಟಲ್ ಹೋದಾಡುವಾಗ ಪೂರ್ತಿ ಕತ್ಲೆ ಇದೆ. ಅಲ್ಲಿ ಯಾರು ಬೇಕಾದ್ರೂ ಬರ್ಬೋದು, ಎಂತ ಬೇಕಾದ್ರೂ ಬರ್ಬೋದು. ಆ ತರ ಇರುವಾಗ ನಾವು ಡ್ಯೂಟಿ ಮಾಡಬೇಕು ಅಂತಂದ್ರೆ ನೀವು ಪ್ರೊಟೆಕ್ಷನ್ ಕೊಡ್ಲೇಬೇಕು ಸರ್. ಯಾಕೆ ನಾವು ಈಗ ಆಲ್ರೆಡಿ ಡ್ಯೂಟಿನ OPD ಬ್ಲಾಕ್ ಮಾಡಿದ್ದೀವಿ, OPD ಸರ್ವಿಸ್ ನ ಬ್ಲಾಕ್ ಮಾಡಿದ್ದೀವಿ. ಇನ್ನು ಎಮರ್ಜೆನ್ಸಿ ಸರ್ವಿಸಸ್ ಬ್ಲಾಕ್ ಮಾಡ್ತೀವಿ. ನೀವು ಏನಾದರೂ ಆಕ್ಷನ್ ತಗೊಂಡಿಲ್ಲ, ಯಾಕಂದ್ರೆ ನಾವು 6 ತಿಂಗಳಿಂದ ಇದಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ನಾವು ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ನಿಮ್ ಕಡೆಯಿಂದ ಯಾವುದೇ ಒಂದು ಪರಿಹಾರ ಇಲ್ಲ. ಇಲ್ಲಿವರೆಗೂ ಒಂದು ಲೈಟ್ ಹಾಕಕ್ಕಾಗಿಲ್ಲ ಗೌರ್ಮೆಂಟ್ ಕಡೆಯಿಂದ. ಅಂದ್ರೆ ಇನ್ನು ನಾವು ಏನೇ ಕೆಲಸ ಮಾಡ್ಬೇಕಷ್ಟೇ. ಅದೊಂದು ರಿಕ್ವೆಸ್ಟ್ ನಾವು ಲಿಖಿತವಾಗಿ ಕೊಡ್ತಿದ್ದೀವಿ, ನೀವು ಲಿಖಿತವಾಗಿ ಆನ್ಸರ್ ಮಾಡಿ. ಇನ್ನು ಡಾಕ್ಟರ್ ಅಸೋಸಿಯೇಷನ್ ಹಾಗೂ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಗಳು ಸಲ್ಲಿಸಿದ ಮನವಿ ಪತ್ರದಲ್ಲಿ ಕೆಲವು ಬೇಡಿಕೆಗಳು ಹೀಗಿವೆ. ಗೃಹ ರಕ್ಷಕರನ್ನ ಸಿಬ್ಬಂದಿಯನ್ನ ಹೆಚ್ಚಿಸುವುದು ಸೇರಿದಂತೆ CCTV ಕಣ್ಗಾವಲು ಮತ್ತು ವಿಮ್ಸ್ ಆವರಣದಲ್ಲಿ ದೀಪಗಳನ್ನು ಹಚ್ಚುವುದರ ಜೊತೆಗೆ ರಾತ್ರಿ ಸಮಯದಲ್ಲಿ ಮಹಿಳಾ ವೈದ್ಯರಿಗೆ ಭದ್ರತೆ ನೀಡಿ ಎಂದು ಡಾಕ್ಟರ್ ಮಂಜುನಾಥ್ ಅವರು ಪ್ರೆಸಿಡೆಂಟ್ ಆಫ್ ರೆಸಿಡೆನ್ಸ್ ಆಫ್ ಡಾಕ್ಟರ್ ಅಸೋಸಿಯೇಷನ್ ಕಡೆಯಿಂದ ಮನವಿ ಮಾಡಿಕೊಂಡಿದ್ದಾರೆ. ನಮಸ್ತೆ, ನಾವು ಈಗ ಬಂದಿರೋದು ಬಳ್ಳಾರಿ ಮೆಡಿಕಲ್ ಕಾಲೇಜಿಂದ ರೆಸಿಡೆಂಟ್ ಡಾಕ್ಟರ್ಸ್ ಅಸೋಸಿಯೇಷನ್ ಅಂತ ಇದೆ. ಅದರಲ್ಲಿ PGs ಮತ್ತೆ ಇಂಟರ್ನ್ಸ್ ಇರ್ತಾರೆ. ನಾನು ಅದರಲ್ಲಿ ಅಧ್ಯಕ್ಷನಾಗಿದ್ದೀನಿ. ನನ್ನ ಹೆಸರು ಮಂಜುನಾಥ್ NC ಅಂತ. ನಾವಿದು ಪ್ರೊಟೆಸ್ಟ್ನ ಶುರು ಮಾಡಿರೋದು ಅಥವಾ ಇಲ್ಲಿವರೆಗೂ ಬಂದು DC ಸರ್ಗೆ ಒಂದು ಲೆಟರ್ ಸಬ್ಮಿಟ್ ಮಾಡೋದು ಉದ್ದೇಶ ಏನಿತ್ತಂದ್ರೆ,
ಎಲ್ಲರಿಗೆ ತಿಳಿದಿರೋ ಹಾಗೆ ಆಲ್ರೆಡಿ 9ನೇ ತಾರೀಕು ಏನೊಂದು ದುಷ್ಕೃತ್ಯ ನಡೀತು RJ ಕಾರ್ ಮೆಡಿಕಲ್ ಕಾಲೇಜ್ ಬೆಂಗಾಲ್. ಈ ದುಷ್ಕೃತ್ಯ ನಡೆದ ಮೇಲೆ ಎಷ್ಟೋ ಘಟನಾವಳಿಗಳು ಆದವು. ಅದನ್ನು ಮುಚ್ಚಾಕಕ್ಕೆ ಕೂಡ ಟ್ರೈ ಮಾಡಿದ್ರು. ಅದನ್ನು ಮುಚ್ಚಾಕೋದು ಟ್ರೈ ಮಾಡಿದ್ದು ತಿಳಿದು ಎಲ್ಲರೂ ಅದನ್ನ ವಿಷಯನ ಸ್ಪ್ರೆಡ್ ಮಾಡಿದಕ್ಕೆ ನಮಗೆಲ್ಲ ರೀಚ್ ಆಯಿತು. ಇಂಥದ್ದು ಎಷ್ಟೋ ಘಟನೆಗಳು ನಡೀಬೋದು. ಕೆಲವೊಂದು ಬರೀ ಇಂಥ ದುಷ್ಕೃತ್ಯ ಅಲ್ಲದೆ ಬೇರೆ ಬೇರೆ ತರ ನಡೀತವೆ. ಕೆಲವರಿಗೆ ಹೊಡಿತಾರೆ, ಕೆಲವರು ಬರೀ ಕೊಲೆನೂ ನಡೀತಾ ಇರ್ತವೆ. ಇಂಥವೆಲ್ಲ ಆಗಿದೆ. ಆಲ್ರೆಡಿ ಡಾಕ್ಟರ್ಸ್ ಮೇಲೆ ಹಲ್ಲೆಗಳಾಗಿದೆ. ಇದಕ್ಕೋಸ್ಕರ ನಾವು ಇಲ್ಲೇ ಒಂದ್ಸರಿ ನಮ್ಮ ಬಳ್ಳಾರಿ ವೈದ್ಯಕೀಯ ಕಾಲೇಜಲ್ಲಿ ಒಂದು ಇಂಟರ್ನ್ ಹುಡುಗಿಗೆ ಹಲ್ಲೆ ಆಗಿತ್ತು. ಆ ಟೈಮಲ್ಲೂ ನಾವು ಸರ್ಗೆ ಒಂದು ಲೆಟರ್, ಅಲ್ಲಿ ಪೊಲೀಸ್ ಸ್ಟೇಷನ್ ಲೆಟರ್ ಎಲ್ಲ ಕೊಟ್ಟಿದ್ವಿ. ಅವಾಗ ಏನು ಕೃತ್ಯ ಎಸಗಿದ್ದವನ್ನ ಬಂಧಿಸಿದ್ರು. ಆಮೇಲೆ ಮತ್ತೆ ಏನಾಯ್ತು ಅಂತ ಯಾರಿಗೂ ಗೊತ್ತಾಗಿಲ್ಲ, ಅದು ಫಾಲೋ ಅಪ್ ಆಗಿಲ್ಲ. ಯಾಕಂದ್ರೆ ಎಲ್ಲರೂ ಇಲ್ಲಿರೋರು ಡಾಕ್ಟರ್ಸ್ ವೈದ್ಯರಾಗಿರೋದ್ರಿಂದ ಅವ್ರದವ್ರದೇ ಕೆಲಸದ ಮೇಲೆ ಇಂಪಾರ್ಟೆನ್ಸ್ ಇರುತ್ತೆ. ಯಾವಾಗೂ ನಮ್ಮ ಕೇಸ್ ಏನಾಯ್ತು ಅದೇನಾಯ್ತು ಅಂತ ಫಾಲೋ ಅಪ್ ಮಾಡಕ್ ಬರೋದಿಲ್ಲ. ಅದನ್ನ ಈ ವ್ಯವಸ್ಥೆನ ಬದಲಾಯಿಸಬೇಕು. ಇದ್ರ ಬದಲು ಬರೀ ಡಾಕ್ಟರ್ಸೇ ಹೋರಾಡಿದ್ರೆ ಬದಲು ಡಾಕ್ಟರ್ಸ್ ಒಂದು ಇನ್ಸ್ಟಿಟ್ಯೂಷನ್ಗೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ. ಆ ಇನ್ಸ್ಟಿಟ್ಯೂಷನ್ ಕಡೆಯಿಂದ ಕೇಸ್ ಆಗ್ಬೇಕು, ಸರ್ಕಾರದ ಕಡೆಯಿಂದ ಸ್ವಯಂ ಪ್ರೇರಿತ ಕೇಸ್ ಆಗ್ಬೇಕು. ಯಾವಾಗ್ಲೂ ಡಾಕ್ಟರ್ಸ್ ಏನು ಮಾಡೋಕ್ಕಾಗಲ್ಲ, ಇಲ್ಲಿಗೆ ನಿಲ್ಲಿಸ್ತಾರೆ ಅಂದ್ಬಿಟ್ಟು ಇದು ಇಲ್ಲಿಗೆ ಎಂಡ್ ಆಗ್ಬಿಡುತ್ತೆ. ಈ ತರ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ. ಇದೇ ತರ ಹಲ್ಲೆಗಳು ನಡೀತಾ ಇರ್ತವೆ. ಇವು ಆಗ್ಬಾರ್ದು ಅಂತ ಹೇಳಿ ನಾವು ಇವಾಗ ಎಲ್ಲ ಡಿಸೈಡ್ ಮಾಡಿ ಒಂದು ಸೀರಿಯಸ್ ಆಕ್ಷನ್ ಏನಾದರೂ ಆಗಬೇಕು, ಒಂದೇನಾದ್ರೂ ಮೆಷರ್ ತಗೊಬೇಕು ಕರ್ನಾಟಕ ಸರ್ಕಾರದಿಂದ ಅಂತ ಹೇಳಿ ನಾವೆಲ್ಲ ಸೇರಿ ಬಳ್ಳಾರಿ ವೈದ್ಯಕೀಯ ಕಾಲೇಜಿನ PG ಡಾಕ್ಟರ್ಗಳೇನಿದ್ದೇವೆ ಮತ್ತು ಇಂಟರ್ನ್ ಡಾಕ್ಟರ್ಗಳು ಒಮ್ಮತದಿಂದ ನಿರ್ಧಾರ ಮಾಡಿ ಇಲ್ಲಿ ಬಂದು DC ಸರ್ಗೆ ಒಂದು ಮನವಿ ಪತ್ರ ಸಲ್ಲಿಸಿದ್ದೇವೆ. ಯಾವ ತರ ನಮಗೆ ತೊಂದರೆ ಆಗುತ್ತೆ ಮತ್ತೆ ಅದನ್ನ ನಿಮ್ಮ ಕಡೆಯಿಂದ ಯಾವ್ಯಾವ ನಮಗೆ ರಕ್ಷಣೆ ಬೇಕು ಅದನ್ನ ಒಂದು ಸಣ್ಣ ಒಂದು ಡಿಮ್ಯಾಂಡ್ಸ್ ಮೂಲಕ ನಾವು ಇಟ್ಟಿದ್ದೀವಿ. ಸರ್ ನಮ್ಗೆ ಇವಾಗ DC ಸರ್ ಡೈರೆಕ್ಟ್ ಸಿಕ್ಕಿಲ್ಲ, ತಹಶೀಲ್ದಾರ್ ಸಿಕ್ಕಿದ್ದಾರೆ. ಅವ್ರ ಹತ್ರ ನಾವೆಲ್ಲ ಎಕ್ಸ್ಪ್ಲೇನ್ ಮಾಡಿದೀವಿ. ನಮ್ಮ ಏನಿತ್ತು ಡಿಮ್ಯಾಂಡ್ಸ್ ಎಲ್ಲ ಹೇಳಿದೀವಿ. ಅವ್ರ ಕಡೆಯಿಂದ ಸ್ಪಂದನೆ ಸದ್ಯಕ್ಕೆ ಬಂದಿದೆ. ಡಿಮ್ಯಾಂಡ್ಸ್ ಏನಿದೆ ಹೇಳಿ ಸರ್. ನಮ್ಮ ಡಿಮ್ಯಾಂಡ್ಸ್ ಈಗ ಏನಿದೆ ಅಂದ್ರೆ ಇಲ್ಲಿ ನಮ್ಮ ಮೆಡಿಕಲ್ ಕಾಲೇಜಲ್ಲಿ ಹಲವಾರು ಕಡೆ ಲೈಟ್ ಇಲ್ಲ, ಮತ್ತೆ ಔಟ್ಸೈಡ್ ನಾಯಿಗಳ ಕಾಟ ಇರ್ತವೆ. ಎಷ್ಟೊಂದು ಜನ ಡ್ಯೂಟಿ ಆಚೆಗಡೆನೇ ಇರುತ್ತೆ. ಒಂದೇ ನಮ್ದು ಕ್ಯಾಂಪಸ್ ಇಲ್ಲ. ಒಂದು ವಿಮ್ಸ್ ಮೆಡಿಕಲ್ OPD ಆಗಿದ್ರೆ ಇನ್ನೊಂದು ಟ್ರಾಮಾ ಸೆಂಟರ್ ಅಂತ ಇದೆ. ಎರಡೂ ಕಡೆ ಮಧ್ಯೆ ಓಡಾಡಬೇಕಾಗಿರುತ್ತೆ. ಅಲ್ಲಿ ಕೆಲವೊಂದು ಹುಡುಗರು ಗಂಡಸರು ಇರೋರು ಯಾರಿದ್ದಾರೆ PGಗಳು ಇಂಟರ್ನ್ಗಳು ಅವ್ರು ಓಡಾಡ್ತಾರೆ. ಹುಡುಗಿರಿಗೆ ತುಂಬಾ ತೊಂದರೆ ಆಗ್ತಿದೆ. ಕತ್ಲೆ ಹೊತ್ತಲ್ಲಾದ್ರೂ ವೈದ್ಯರಿಗೆ ರೆಸ್ಟ್ ಅಂತ ಇರಲ್ಲ, ಎಮರ್ಜೆನ್ಸಿ ಅಂತ ಹೋಗ್ಲೇಬೇಕಾಗುತ್ತೆ. ಅಂತ ಟೈಮಲ್ಲಿ ಆ ಜಾಗದಲ್ಲಿ ಹೋಗ್ಬೇಕಾದ್ರೆ ಎಷ್ಟೋ ಜನ ಬಿದ್ದಿರೋದು ಉಂಟು, ಭಯ ಆಗಿ. ಕೆಲವೊಂದ್ ಕಡೆ ಲೈಟ್ ಇಲ್ಲ ಅಂತ ಎದುರ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅದ್ರ ಮಧ್ಯೆ ಏನು ಪ್ರೊಟೆಕ್ಷನ್ ಬೇಕು, ಮಧ್ಯೆ ಪೊಲೀಸ್ ಪರ್ಸನಲ್ ಹಾಕೋದು, ಆ ರೋಡಲ್ಲಿ ಲೈಟ್ಸ್ಗಳು ಜಾಸ್ತಿ ಹಾಕ್ಸೋದು, ಕ್ಯಾಮ್ರಾಸ್ ಇನ್ಸ್ಟಾಲ್ ಮಾಡೋದು, CCTV ಕ್ಯಾಮ್ರಾಸ್, ಮತ್ತೆ ಬೇರೆ ಏನಾದ್ರೂ ಸರ್ಕಾರದಿಂದ ಏನು ಮೆಷರ್ ತಗೊಬಹುದು ಅದನ್ನ ಈ ತೊಂದರೆಗಳನ್ನ ಸರಿ ಮಾಡೋದಕ್ಕೆ ತಗೋಬೇಕಂತ ಕೇಳ್ತೀವಿ. ಸರ್, ನಿಮ್ಮ ಕಡೆಯಿಂದ ಡೈರೆಕ್ಟರ್ಗೆ ಏನಾದ್ರು ಇದು ಕೊಟ್ಟಿದ್ರೆ ಮನವಿ ಕೊಟ್ಟಿದ್ರೆ? ಹೌದು, ನಮ್ಮ ನಿರ್ದೇಶಕರಿಗೂ ಒಂದು ಮನವಿ ಸಲ್ಲಿಸಿ ಆಮೇಲೆ ಇಲ್ಲಿ ಬಂದಿದ್ದೀವಿ. ಅವ್ರಿಗೆ ತಿಳಿಸಿದ್ದೀವಿ. ಅವರು ಸ್ಪಂದನೆ ಕೊಟ್ಟಿದ್ದಾರೆ, ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಡೈರೆಕ್ಟರ್ ಸರ್ ಕಡೆಯಿಂದ ಏನಾಗ್ಬೋದು ಅವ್ರ ಕಡೆಯಿಂದ ಮಾಡೋದಕ್ಕೆ ಅವ್ರು ಒಪ್ಪಿದ್ದಾರೆ. ಸರ್ಕಾರದ ಕಡೆಯಿಂದ ಏನಾಗ್ಬೋದು ಅದನ್ನ ನಾವು ರಿಕ್ವೆಸ್ಟ್ ಮಾಡೋದಕ್ಕೆ ಇಲ್ಲಿದೆ ಅವ್ರ ಹತ್ರ ನಿವೇದನೆ ಮಾಡ್ಕೊಂಡು ಬಂದಿದ್ದೀವಿ. ಯಾವಾಗವರೆಗೆ ಆಗ್ಬಹುದು ಸರ್ ನಿಮ್ಮ ಅನಿಸಿಕೆ? ನಮ್ಮ ಅನಿಸಿಕೆ ನಾನು ಏನಿದೆ ಅದು ನೈಜ ಘಟನೆ ಹೇಳಬೇಕು ಅಂದ್ರೆ ಇದುವರೆಗೂ ಯಾವಾಗ ಆಗೇ ಇಲ್ಲ. ಎಲ್ಲರೂ ಆಗತ್ತೆ ಅಂತ ಹೇಳ್ತಾರೆ. ಆದರೆ ಈ ಬಾರಿ ನಾವು ಅವ್ರಿಗಿಂತ ಒಂದು ಅಟ್ಲೀಸ್ಟ್ ಅವ್ರ ಕಡೆಯಿಂದ ಒಂದು ಪತ್ರದ ಮೂಲಕ ನಮಗೆ ಕೊಡಬೇಕು, ಏನೋ ಮೆಷರ್ಸ್ ತಗೊಂತೀವಿ ಅಂತ ಕೇಳಿದೀವಿ. ಅದೇನಾದ್ರೂ ಆಯ್ತು ಅಂದ್ರೆ 1 ವಾರ 2 ವಾರದಲ್ಲಿ ಆಗ್ಬೋದು ಅಂತ ಅನ್ಕೊಂಡಿದೀವಿ. ಈಗ ಭರವಸೆ ಏನ್ ಕೊಟ್ಟಿದ್ದಾರೆ ಸರ್ ನಿಮ್ಮ ನಿರ್ದೇಶಕರು? ನಾವು ಕೇಳಿರಂಗೆ ಗೃಹರಕ್ಷಕ ದಳನ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಒಳಗಡೆ ಲೈಟ್ಸ್ಗಳಿದಾವೆ, ಲೈಟ್ ಎಲ್ಲೆಲ್ಲಿ ಇಲ್ಲ ಅದು ಲೈಟ್ ಇನ್ಕ್ರೀಸ್ ಮಾಡ್ತೀವಿ. ಯಾವ ಜಾಗದಲ್ಲಿ ಕತ್ಲೆ ಇದೆ ಅಲ್ಲೆಲ್ಲ ಬೆಳಕಿನ ದೀಪ ಹಾಕ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ನಮಗೆ ಅಲ್ಲಿ ಒಳಗಡೆ ಡಾಕ್ಟರ್ಸ್ ರೂಮ್ಸ್ ಇರ್ತವೆ. ಡಾಕ್ಟರ್ಸ್ ರೂಮ್ ಇಲ್ಲ ಅಂದ್ಬಿಟ್ಟು ಬೇರೆ ಕಡೆ ಹೋಗಿ ಹಾಸ್ಟೆಲ್ಗೆ ರಾತ್ರಿ ಹೊತ್ತಿದ್ರು ದೂರ ಹೋಗಿ ರೆಸ್ಟ್ ಮಾಡಬೇಕಾಗಿರುತ್ತೆ. ಅದನ್ನ ಡಾಕ್ಟರ್ಸ್ ರೂಮ್ನ ನಾವು ಚೆನ್ನಾಗಿ ಇಂಪ್ರೂವ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ತರ ಕೆಲವೊಂದು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ.